ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ನೀಡುವಂತಹ ಗೌರವಧನವನ್ನ ಪದ್ಮನಾಭನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ವಾಪಸ್ ನೀಡೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ಅನುಷ್ಠಾನ ರಾಜ್ಯ ಸಮಿತಿ ಉಪಾಧ್ಯಕ್ಷ ಹಾಗೆ ಬಿಬಿಎಂಪಿ ಅಧ್ಯಕ್ಷರಿಗೆ ಪತ್ರದ ಮೂಲಕ ತಿಳಿಸಿದ್ದು, ಸರ್ಕಾರ ನೀಡೋಕೆ ತೀರ್ಮಾನಿಸಿದಂತಹ ಮಾಸಿಕ 25,000 ರೂಪಾಯಿ ಗೌರವಧನವನ್ನ ನಾನು ವಾಪಸ್ ನೀಡ್ತೀನಿ ಅಂತ ಹೇಳಿದ್ದಾರೆ. ಪ್ರಮೋದ್ ಶ್ರೀನಿವಾಸ್ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಜನರ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜನರ ಮನೆ ಮನೆಗಳಿಗೆ ಭೇಟಿ ನೀಡಿ ಅಸೆಸ್ಮೆಂಟ್ ಮಾಡೋದು, ಯಾರಿಗೆ ಗ್ಯಾರಂಟಿಯ ಲಾಭ ಸಿಗ್ತಾ ಇದೆ, ಯಾರಿಗೆ ಗ್ಯಾರಂಟಿಯ ಸೌಲಭ್ಯಗಳು ತಲುಪ್ತಾ ಇವೆ, ಯಾರಿಗೆ ತಲುಪ್ತಾ ಇಲ್ಲ, ಅದೆಲ್ಲದರ ಬಗ್ಗೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅವರ ತಂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ಗೌರವಧನ ನೀಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿತ್ತು. ಪದ್ಮನಾಭನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಅವರು. ಆದರೆ ಸರ್ಕಾರ ತಮಗೆ ನೀಡೋಕೆ ಬಂದಂತಹ 25,000 ರೂಪಾಯಿ ಗೌರವಧನವನ್ನ ನನಗೆ ಬೇಡ ಅಂತ ಹೇಳಿ ಅದನ್ನ ವಾಪಸ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ಅನುಷ್ಠಾನ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ಹಾಗೆ ಬಿಬಿಎಂಪಿ ಅಧ್ಯಕ್ಷರಿಗೆ ಪತ್ರದ ಮೂಲಕ ಪ್ರಮೋದ್ ಶ್ರೀನಿವಾಸ್ ಅವರು ತಿಳಿಸಿದ್ದು, ಸರ್ಕಾರ ನೀಡೋಕೆ ತೀರ್ಮಾನ ಮಾಡಿರುವಂತಹ ಮಾಸಿಕ 25,000 ರೂಪಾಯಿ ಗೌರವಧನವನ್ನ ನಾನು ವಾಪಸ್ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆ ಮೂಲಕ ಈ ಜನಸೇವೆಗೆ ಯಾವುದೇ ರೀತಿಯಾದಂತಹ ಗೌರವಧನದ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.